ದೇಶದಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಂಡಿಗೋ ನಂಬಿ ಕೆಟ್ಟು ಹೋಗಿದ್ದಾರೆ ನೂರಾರು ಜನ ಪ್ರಯಾಣಿಕರು. ವಿಮಾನ ರದ್ದಾಗಿದೆ, ಪ್ರಯಾಣಿಕರು ಅತಂತ್ರರಾಗಿದ್ದಾರೆ, ಮಕ್ಕಳು ವೃದ್ಧರು ಪರದಾಟ ಪಡ್ತಾ ಇದ್ದಾರೆ. ಪರಿಹಾರ ಮಾತ್ರ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳ ಮೇಲೆ ನಿದ್ರೆ, ಲಗೇಜ್ ಸಿಗ್ತಾ ಇಲ್ಲ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿದೆ. ಉತ್ತರಿಸಬೇಕಾಗಿರುವ ಇಂಡಿಗೋ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಟಿಕೆಟ್ ರಿಫಂಡ್ ಆಗುತ್ತಾ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಬೋರ್ಡಿಂಗ್ ಸಮಯಕ್ಕೆ ಬೋರ್ಡಿಂಗ್ ಮಾಡ್ತಾರಾ ಇಲ್ವಾ ಅನ್ನೋ ಕ್ಲಾರಿಟಿ ಇಲ್ಲ. ಯಾವಾಗ ನಮಗೆ ಬದಲಿ ವಿಮಾನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಏರ್ಪೋರ್ಟ್ಗಳಲ್ಲಿ ಯಾವುದೋ ಊರಿಗೆ ಹೋಗಬೇಕಾಗಿತ್ತು, ಏನೋ ಕಾರಣಕ್ಕೆ, ಏನೋ ಎಮರ್ಜೆನ್ಸಿ ಇತ್ತು. ಪಾಪ ಅವರೆಲ್ಲ ಪರದಾಟ ಪಡ್ತಾ ಇದ್ದಾರೆ. ಆದ್ರೆ ಇಂಡಿಗೋ ಸಿಬ್ಬಂದಿ ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. यात्री परेशान कैंसिल होने के बाद की पोजीशन, पब्लिक परेशान, व्यवस्था धाराशायी, कंपनी की तरफ से, प्रशासन की तरफ से कोई सहयोग नहीं है. यात्री परेशान. ಇಂಡಿಗೋ ವಿಮಾನದಲ್ಲಿ ಆಗಿರುವಂತ ಈ ಎಲ್ಲ ಗೊಂದಲಗಳ ಬಗ್ಗೆ ಗೋವಾದಲ್ಲಿ ಸಿಲುಕಾಕೊಂಡಿದ್ರು ಅವರು. ಅವರಿಗೆ ಅಲ್ಲಿ ಫ್ಲೈಟ್ ಸಿಕ್ಕಿರಲಿಲ್ಲ. ಈಗ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಜೊತೆಲಿ ಈಗ ಅವರು ಸಂಪರ್ಕದಲ್ಲಿದ್ದಾರೆ. ಮಿಂಚು ಗೌಡ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತೀನಿ ನಾನು. ನಮಸ್ಕಾರ. ನಮಸ್ಕಾರ, ಕೇಳಿಸ್ತಿದ್ಯಾ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ಅವರನ್ನ ಸಂಪರ್ಕ ಮಾಡೋಣ. ವಿಮಾನ ಬರುತ್ತೋ ಬರೋದಿಲ್ವೋ ಅನ್ನೋ ಮಾಹಿತಿ ಇಲ್ಲ. ಊಟ ತಿಂಡಿ ಏನೂ ಸಿಗ್ತಾ ಇಲ್ಲ. ಮುಂಜಾನೆಯಿಂದ ಕಾಯ್ತಲೇ ಇದ್ದಾರೆ. ಬೆಳಿಗ್ಗೆ ಆಗಿದೆ, ಕಾಯ್ತಲೇ ಇದ್ದಾರೆ, ಕೂತಲ್ಲೇ ಕೂತಿದ್ದಾರೆ. ಏನೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ಏನೋ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು, ಏನೋ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಯಾವುದೋ ಮ್ಯಾಚ್ ಇತ್ತು, ಅಥವಾ ಬೇರೆ ಯಾವುದೋ ಮದುವೆ ಕಾರ್ಯಕ್ರಮ ಇತ್ತು, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಟಿಕೆಟ್ ಬುಕ್ ಆಗಿತ್ತು, ಅಲ್ಲಿ ಕ್ಯಾಬ್ ಬುಕ್ ಆಗಿತ್ತು, ಅಲ್ಲಿ ರೂಮ್. ದೇಶದಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಂಡಿಗೋ ನಂಬಿ ಕೆಟ್ಟು ಹೋಗಿದ್ದಾರೆ ನೂರಾರು ಜನ ಪ್ರಯಾಣಿಕರು. ವಿಮಾನ ರದ್ದಾಗಿದೆ, ಪ್ರಯಾಣಿಕರು ಅತಂತ್ರರಾಗಿದ್ದಾರೆ, ಮಕ್ಕಳು ವೃದ್ಧರು ಪರದಾಟ ಪಡ್ತಾ ಇದ್ದಾರೆ. ಪರಿಹಾರ ಮಾತ್ರ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳ ಮೇಲೆ ನಿದ್ರೆ, ಲಗೇಜ್ ಸಿಗ್ತಾ ಇಲ್ಲ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿದೆ. ಉತ್ತರಿಸಬೇಕಾಗಿರುವ ಇಂಡಿಗೋ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಟಿಕೆಟ್ ರಿಫಂಡ್ ಆಗುತ್ತಾ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಬೋರ್ಡಿಂಗ್ ಸಮಯಕ್ಕೆ ಬೋರ್ಡಿಂಗ್ ಮಾಡ್ತಾರಾ ಇಲ್ವಾ ಅನ್ನೋ ಕ್ಲಾರಿಟಿ ಇಲ್ಲ. ಯಾವಾಗ ನಮಗೆ ಬದಲಿ ವಿಮಾನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಏರ್ಪೋರ್ಟ್ಗಳಲ್ಲಿ ಯಾವುದೋ ಊರಿಗೆ ಹೋಗಬೇಕಾಗಿತ್ತು, ಏನೋ ಕಾರಣಕ್ಕೆ, ಏನೋ ಎಮರ್ಜೆನ್ಸಿ ಇತ್ತು. ಪಾಪ ಅವರೆಲ್ಲ ಪರದಾಟ ಪಡ್ತಾ ಇದ್ದಾರೆ. ಆದ್ರೆ ಇಂಡಿಗೋ ಸಿಬ್ಬಂದಿ ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. यात्री परेशान, कैंसिल होने के बाद की पोजीशन, पब्लिक परेशान, व्यवस्था धाराशायी, कंपनी की तरफ से, प्रशासन की तरफ से कोई सहयोग नहीं है. यात्री परेशान. ಇಂಡಿಗೋ ವಿಮಾನದಲ್ಲಿ ಆಗಿರುವಂತ ಈ ಎಲ್ಲ ಗೊಂದಲಗಳ ಬಗ್ಗೆ ಗೋವಾದಲ್ಲಿ ಸಿಲುಕಾಕೊಂಡಿದ್ರು ಅವರು. ಅವರಿಗೆ ಅಲ್ಲಿ ಫ್ಲೈಟ್ ಸಿಕ್ಕಿರಲಿಲ್ಲ. ಈಗ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಜೊತೆಲಿ ಈಗ ಅವರು ಸಂಪರ್ಕದಲ್ಲಿದ್ದಾರೆ. ಮಿಂಚು ಗೌಡ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತೀನಿ ನಾನು. ನಮಸ್ಕಾರ. ನಮಸ್ಕಾರ, ಕೇಳಿಸ್ತಿದ್ಯಾ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ಅವರನ್ನ ಸಂಪರ್ಕ ಮಾಡೋಣ. ವಿಮಾನ ಬರುತ್ತೋ ಬರೋದಿಲ್ವೋ ಅನ್ನೋ ಮಾಹಿತಿ ಇಲ್ಲ. ಊಟ ತಿಂಡಿ ಏನೂ ಸಿಗ್ತಾ ಇಲ್ಲ. ಮುಂಜಾನೆಯಿಂದ ಕಾಯ್ತಲೇ ಇದ್ದಾರೆ. ಬೆಳಿಗ್ಗೆ ಆಗಿದೆ, ಕಾಯ್ತಲೇ ಇದ್ದಾರೆ, ಕೂತಲ್ಲೇ ಕೂತಿದ್ದಾರೆ.
ಏನೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ಏನೋ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು, ಏನೋ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಯಾವುದೋ ಮ್ಯಾಚ್ ಇತ್ತು ಅಥವಾ ಬೇರೆ ಯಾವುದೋ ಮದುವೆ ಕಾರ್ಯಕ್ರಮ ಇತ್ತು, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಟಿಕೆಟ್ ಬುಕ್ ಆಗಿತ್ತು, ಅಲ್ಲಿ ಕ್ಯಾಬ್ ಬುಕ್ ಆಗಿತ್ತು, ಅಲ್ಲಿ ರೂಮ್. ದೇಶದಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಂಡಿಗೋ ನಂಬಿ ಕೆಟ್ಟು ಹೋಗಿದ್ದಾರೆ ನೂರಾರು ಜನ ಪ್ರಯಾಣಿಕರು. ವಿಮಾನ ರದ್ದಾಗಿದೆ, ಪ್ರಯಾಣಿಕರು ಅತಂತ್ರರಾಗಿದ್ದಾರೆ, ಮಕ್ಕಳು ವೃದ್ಧರು ಪರದಾಟ ಪಡ್ತಾ ಇದ್ದಾರೆ. ಪರಿಹಾರ ಮಾತ್ರ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳ ಮೇಲೆ ನಿದ್ರೆ, ಲಗೇಜ್ ಸಿಗ್ತಾ ಇಲ್ಲ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿದೆ. ಉತ್ತರಿಸಬೇಕಾಗಿರುವ ಇಂಡಿಗೋ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಟಿಕೆಟ್ ರಿಫಂಡ್ ಆಗುತ್ತಾ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಬೋರ್ಡಿಂಗ್ ಸಮಯಕ್ಕೆ ಬೋರ್ಡಿಂಗ್ ಮಾಡ್ತಾರಾ ಇಲ್ವಾ ಅನ್ನೋ ಕ್ಲಾರಿಟಿ ಇಲ್ಲ. ಯಾವಾಗ ನಮಗೆ ಬದಲಿ ವಿಮಾನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಏರ್ಪೋರ್ಟ್ಗಳಲ್ಲಿ ಯಾವುದೋ ಊರಿಗೆ ಹೋಗಬೇಕಾಗಿತ್ತು, ಏನೋ ಕಾರಣಕ್ಕೆ, ಏನೋ ಎಮರ್ಜೆನ್ಸಿ ಇತ್ತು. ಪಾಪ ಅವರೆಲ್ಲ ಪರದಾಟ ಪಡ್ತಾ ಇದ್ದಾರೆ. ಆದ್ರೆ ಇಂಡಿಗೋ ಸಿಬ್ಬಂದಿ ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. यात्री परेशान, कैंसिल होने के बाद की पोजीशन, पब्लिक परेशान, व्यवस्था धाराशायी, कंपनी की तरफ से, प्रशासन की तरफ से कोई सहयोग नहीं है. यात्री परेशान. ಇಂಡಿಗೋ ವಿಮಾನದಲ್ಲಿ ಆಗಿರುವಂತ ಈ ಎಲ್ಲ ಗೊಂದಲಗಳ ಬಗ್ಗೆ ಗೋವಾದಲ್ಲಿ ಸಿಲುಕಾಕೊಂಡಿದ್ರು ಅವರು. ಅವರಿಗೆ ಅಲ್ಲಿ ಫ್ಲೈಟ್ ಸಿಕ್ಕಿರಲಿಲ್ಲ. ಈಗ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಜೊತೆಲಿ ಈಗ ಅವರು ಸಂಪರ್ಕದಲ್ಲಿದ್ದಾರೆ. ಮಿಂಚು ಗೌಡ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತೀನಿ ನಾನು. ನಮಸ್ಕಾರ. ನಮಸ್ಕಾರ, ಕೇಳಿಸ್ತಿದ್ಯಾ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ಅವರನ್ನ ಸಂಪರ್ಕ ಮಾಡೋಣ. ವಿಮಾನ ಬರುತ್ತೋ ಬರೋದಿಲ್ವೋ ಅನ್ನೋ ಮಾಹಿತಿ ಇಲ್ಲ. ಊಟ ತಿಂಡಿ ಏನೂ ಸಿಗ್ತಾ ಇಲ್ಲ. ಮುಂಜಾನೆಯಿಂದ ಕಾಯ್ತಲೇ ಇದ್ದಾರೆ. ಬೆಳಿಗ್ಗೆ ಆಗಿದೆ, ಕಾಯ್ತಲೇ ಇದ್ದಾರೆ, ಕೂತಲ್ಲೇ ಕೂತಿದ್ದಾರೆ. ಏನೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ಏನೋ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು, ಏನೋ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಯಾವುದೋ ಮ್ಯಾಚ್ ಇತ್ತು ಅಥವಾ ಬೇರೆ ಯಾವುದೋ ಮದುವೆ ಕಾರ್ಯಕ್ರಮ ಇತ್ತು, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಟಿಕೆಟ್ ಬುಕ್ ಆಗಿತ್ತು, ಅಲ್ಲಿ ಕ್ಯಾಬ್ ಬುಕ್ ಆಗಿತ್ತು, ಅಲ್ಲಿ ರೂಮ್. ದೇಶದಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಂಡಿಗೋ ನಂಬಿ ಕೆಟ್ಟು ಹೋಗಿದ್ದಾರೆ ನೂರಾರು ಜನ ಪ್ರಯಾಣಿಕರು. ವಿಮಾನ ರದ್ದಾಗಿದೆ, ಪ್ರಯಾಣಿಕರು ಅತಂತ್ರರಾಗಿದ್ದಾರೆ, ಮಕ್ಕಳು ವೃದ್ಧರು ಪರದಾಟ ಪಡ್ತಾ ಇದ್ದಾರೆ. ಪರಿಹಾರ ಮಾತ್ರ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಕುರ್ಚಿಗಳ ಮೇಲೆ ನಿದ್ರೆ, ಲಗೇಜ್ ಸಿಗ್ತಾ ಇಲ್ಲ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿದೆ. ಉತ್ತರಿಸಬೇಕಾಗಿರುವ ಇಂಡಿಗೋ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಟಿಕೆಟ್ ರಿಫಂಡ್ ಆಗುತ್ತಾ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಬೋರ್ಡಿಂಗ್ ಸಮಯಕ್ಕೆ ಬೋರ್ಡಿಂಗ್ ಮಾಡ್ತಾರಾ ಇಲ್ವಾ ಅನ್ನೋ ಕ್ಲಾರಿಟಿ ಇಲ್ಲ. ಯಾವಾಗ ನಮಗೆ ಬದಲಿ ವಿಮಾನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಏರ್ಪೋರ್ಟ್ಗಳಲ್ಲಿ ಯಾವುದೋ ಊರಿಗೆ ಹೋಗಬೇಕಾಗಿತ್ತು, ಏನೋ ಕಾರಣಕ್ಕೆ, ಏನೋ ಎಮರ್ಜೆನ್ಸಿ ಇತ್ತು. ಪಾಪ ಅವರೆಲ್ಲ ಪರದಾಟ ಪಡ್ತಾ ಇದ್ದಾರೆ. ಆದ್ರೆ ಇಂಡಿಗೋ ಸಿಬ್ಬಂದಿ ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. यात्री परेशान, कैंसिल होने के बाद की पोजीशन, पब्लिक परेशान, व्यवस्था धाराशायी, कंपनी की तरफ से, प्रशासन की तरफ से कोई सहयोग नहीं है. यात्री परेशान. ಈ ಇಂಡಿಗೋ ವಿಮಾನದಲ್ಲಿ ಆಗಿರುವಂತ ಈ ಎಲ್ಲ ಗೊಂದಲಗಳ ಬಗ್ಗೆ ಗೋವಾದಲ್ಲಿ ಸಿಲುಕಾಕೊಂಡಿದ್ರು ಅವರು. ಅವರಿಗೆ ಅಲ್ಲಿ ಫ್ಲೈಟ್ ಸಿಕ್ಕಿರಲಿಲ್ಲ. ಈಗ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಜೊತೆಲಿ ಈಗ ಅವರು ಸಂಪರ್ಕದಲ್ಲಿದ್ದಾರೆ. ಮಿಂಚು ಗೌಡ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತೀನಿ ನಾನು. ನಮಸ್ಕಾರ. ನಮಸ್ಕಾರ, ಕೇಳಿಸ್ತಿದ್ಯಾ?
ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ಅವರನ್ನ ಸಂಪರ್ಕ ಮಾಡೋಣ. ವಿಮಾನ ಬರುತ್ತೋ ಬರೋದಿಲ್ವೋ ಅನ್ನೋ ಮಾಹಿತಿ ಇಲ್ಲ. ಊಟ ತಿಂಡಿ ಏನೂ ಸಿಗ್ತಾ ಇಲ್ಲ. ಮುಂಜಾನೆಯಿಂದ ಕಾಯ್ತಲೇ ಇದ್ದಾರೆ. ಬೆಳಿಗ್ಗೆ ಆಗಿದೆ, ಕಾಯ್ತಲೇ ಇದ್ದಾರೆ, ಕೂತಲ್ಲೇ ಕೂತಿದ್ದಾರೆ. ಏನೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ಏನೋ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು, ಏನೋ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ಯಾವುದೋ ಮ್ಯಾಚ್ ಇತ್ತು, ಅಥವಾ ಬೇರೆ ಯಾವುದೋ ಮದುವೆ ಕಾರ್ಯಕ್ರಮ ಇತ್ತು, ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಟಿಕೆಟ್ ಬುಕ್ ಆಗಿತ್ತು, ಅಲ್ಲಿ ಕ್ಯಾಬ್ ಬುಕ್ ಆಗಿತ್ತು,